ಫಸ್ಟ್ ಟೈಮ್ ನಿಮ್ಮನ್ನ ಈ ಥರ ಒಂದು ಲುಕ್ಕಲ್ಲಿ, ಯಾಕೆಂದರೆ ನಾವು ಪೋಸ್ಟರ್ ನೋಡಿದಾಗಲೇ, ಫಸ್ಟ್ ಪೆಪ್ಪೆ ಸಿನಿಮಾದ ಪೋಸ್ಟರ್ ನೋಡಿದಾಗಲೇ ಓಕೆ ಇದೊಂದು ರಾ ಲುಕ್, ಅಂದರೆ ಈ ಥರದೊಂದು ಲುಕ್ ನಾವು ಮುಂಚೆ ನೋಡೇ ಇರಲಿಲ್ಲ ವಿನಯ್ ಅವ್ರನ್ನ. ಸೊ ಈ ಒಂದು ಕ್ಯಾರೆಕ್ಟರ್ ಒಪ್ಪಲಿಕ್ಕೆ ಈ ಲುಕ್ಕೇ ಕಾರಣ ಆಗಿತ್ತಾ ಹೇಗೆ ಅಂತ? ಇಲ್ಲ, ಲುಕ್ಗಿಂತ ಕತೆನೇ ಕಾರಣ ಆಗಿತ್ತು. ಕತೆ, ಇಡೀ ತಂಡ, ಆಮೇಲೆ ಸ್ಕ್ರೀನ್ ಪ್ಲೇ ಇರ್ಬೋದು. ಕತೆ ಒಂಥರ ಈ ಥರ ಒಂದೊಂದು ಕತೆ ಇರುತ್ತಲ್ಲ, ನೀವು ಒಂದ್ಸಲಿ ಕೇಳಿದ ತಕ್ಷಣನೇ ಇಷ್ಟ ಆಗುತ್ತೆ ಅಂತ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತಲ್ಲ, ಆ ಥರ ಒಂದು ಕತೆ ಇದು. ಫಸ್ಟ್ ನರೇಷನಲ್ಲೇ ತುಂಬ ಇಷ್ಟ ಆಗಿ ಒಪ್ಕೊಂಡಿದ್ದು ಕತೆ ಇದು. ಬಟ್ ಲುಕ್ ಕೂಡ ಒಂಥರ ಆ್ಯಡೆಡ್ ಬೋನಸ್ ಥರ ಅನಿಸುತ್ತೆ ಕತೆಗೆ. ಲುಕ್ ಥರ ತುಂಬ ಚೆನ್ನಾಗಿ ಕೂತ್ಕೊಂತು ನನ್ನ ಜೊತೆ. ಸೊ ಕಥೆಯಲ್ಲಿ ಅಂದರೆ ಮುಂಚೆ ನಿಮಗೆ ಕತೆ ನೆರೇಟ್ ಮಾಡಬೇಕಾದ್ರೆ ನಿರ್ದೇಶಕರು ನಿಮ್ದೊಂದು ಲುಕ್ ಏನಾದ್ರು ಪ್ಲ್ಯಾನ್ ಮಾಡಿದ್ರು, ಅಥವಾ ಇದು ವರ್ಕ್ ಆಗುತ್ತೆ ಅಂತ ಒಂದು 2-3 ಲುಕ್ಸ್ ಟ್ರೈ ಮಾಡಿ ಇದು ಫೈನಲ್ ಆಯಿತು ಅಂತ? ಇಲ್ಲ, ಅವ್ರು ನರೇಟ್ ಮಾಡಬೇಕಂದ್ರೆ ನಾನು ಹಾಗೇ ಇದ್ದೆ. ಅಂದರೆ ನನಗೆ ಬಿಯರ್ಡು, ಕೂದಲು ಎಲ್ಲ ಹಂಗೆ ಇದ್ದೆ. ಸೊ ಅವ್ರ ಕತೆ ಹೇಳ್ಬಿಟ್ಟು ನೀವೇನು ಮಾಡಿಬಿಡಿದ್ರಿ, ಈಗ ಹೆಂಗಿದ್ದೀರಾ ಹಂಗೆ ಇರಿ. ಬಟ್ ಆ್ಯಡೆಡ್ ಒಂದು ಜೊತೆಗೆ ಕಾಸ್ಟ್ಯೂಮ್ ಬೇರೆ ಇತ್ತು ಆಬ್ವಿಯಸ್ಲಿ. ಪಂಚೆ, ಆಮೇಲೆ ಶರ್ಟು, ಒಂದು ಓಲೆ, ಆಮೇಲೆ ಒಂದು ಕಡಗ. ಸೊ ಲುಕ್ ಏನು ಬೇರೆ ಇಲ್ಲ. ನಾನು ಅವ್ರ ಕತೆ ಹೇಳಿದಾಗಲೇ ಅದೇ ಥರನೇ ಇದ್ದೆ. ಓಕೆ, ನಿಮ್ಮನ್ನು ನೋಡಿದ್ರೆ ಮತ್ತು ನಿಮ್ಮ ಕ್ಯಾರೆಕ್ಟರ್ಗಳನ್ನ ನೋಡಿದ್ರೆ, ಇವನ್ ಲವ್ ಸ್ಟೋರಿ ಆಗಿರ್ಬೋದು, ಆ್ಯಕ್ಷನ್ ಸಿನಿಮಾ ಆಗಿರ್ಬೋದು, ಒಂದು ಯೂತ್ಫುಲ್ ಲುಕ್ ಇರ್ತಿತ್ತು, ಅಥವಾ ಒಂದು ಕ್ಯೂಟ್ ಲುಕ್ ಇರ್ತಾ ಇತ್ತು. ಬಟ್ ಈ ಸಿನಿಮಾದಲ್ಲಿ ಏನೋ ಇಲ್ಲಪ್ಪ ರಗಡ್ಡಾಗಿ ಕಾಣಿಸ್ತಾರೆ, ಆ ಥರ ಒಂದು ಲುಕ್ ಬಂತು. ಸೊ ನೀವು ಪ್ರಿಪೇರ್ ಆಗಿದ್ದಂಗೆ ಫಸ್ಟ್ ಟೈಮ್ ನೀವು ಅದನ್ನು ಸ್ಕ್ರೀನಲ್ಲಿ ನೋಡ್ಕೊಂಡಾಗ, ಅಥವಾ ನಿಮ್ಮ ಫಸ್ಟ್ ಶಾಟ್ ನೋಡಾದ್ಮೇಲೆ ನಿಮ್ಗೆ ಹೇಗೆ ಅನಿಸ್ತು? ನಾನು ಪ್ರಿಪೇರ್ ಆಗಿದ್ದೆ ಇದಕ್ಕೆ ಅಂತ ಅನಿಸುತ್ತೆ ಹೇಗೆ ಅಂತ? ಅಂದರೆ ಈ ಥರ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಲಿಕ್ಕೆ. ಯಾಕೆಂದರೆ ನಿಮ್ಗೆ ಯಾವುದೇ ಸಿನಿಮಾ, ಈವನ್ ಆ್ಯಕ್ಷನ್ ಸಿನಿಮಾ ಆದರೂ ಕ್ಯೂಟಾಗಿ ಕಾಣಿಸ್ತಾರೆ ವಿನಯ್ ಸರ್. ಅಂದರೆ ಒಂದು ಮಾಸ್ ಅಪೀಲ್ ಇರುತ್ತೆ ಅಂತಲ್ಲ, ಒಂದು ಕ್ಯೂಟಾಗಿ ಕಾಣಿಸ್ತಾರೆ ಇವನ್ ಅವ್ರು ಆ್ಯಕ್ಷನ್ ಸಿನಿಮಾ ಮಾಡಿದ್ರು. ಸೊ ಇದರಲ್ಲಿ ಈ ಕ್ಯಾರೆಕ್ಟ್ರಲ್ಲಿ ನೀವು ನೋಡ್ಕೊಂಡಾಗ, ಫಸ್ಟ್ ಫ್ರೇಮ್ ಅಥವಾ ಫಸ್ಟ್ ಶಾಟ್ ನೋಡ್ಕೊಂಡಾಗ ಹೇಗೆ ಅನಿಸ್ತು ಅಂತ? ಸೊ ಅದೇ ಇದರಲ್ಲಿ ಅಂದರೆ ಈ ಸಿನಿಮಾ ಮಾಡಬೇಕಂದ್ರೆ ಒಂದು ಬೇಸ್ ಎಮೋಷನ್ ಇರುತ್ತಲ್ಲ. ಈಗ ಎಲ್ಲ ಕ್ಯಾರೆಕ್ಟರ್ಗೂ ಒಂದೊಂದು ಬೇಸ್ ಎಮೋಷನ್ ಇರುತ್ತೆ. ಸೊ ಈ ಕ್ಯಾರೆಕ್ಟರ್ದು ಆ ಬೇಸ್ ಎಮೋಷನ್ನು ಬೇರೆ ಕ್ಯಾರೆಕ್ಟರ್ಗಿಂತ ತುಂಬ ಬೇರೆ ಇತ್ತಲ್ಲ. ಸೊ ಆ ಎಮೋಷನ್ ಕ್ಯಾರಿ ಮಾಡ್ತಿದ್ದೆ. ಸೊ ಆ ಎಮೋಷನ್ ಆ ಕ್ಯಾರೆಕ್ಟರಲ್ಲಿ ಕಾಣಿಸುತ್ತೆ. ಸೊ ಅದಕ್ಕೇನು ಪ್ರಿಪ್ರೇಷನ್ ಅಂದರೆ ಇದೇ ಸೇಮ್, ಜಸ್ಟ್ ಡೈರೆಕ್ಟರಿನ ಒಂದು ಇನ್ಪುಟ್ಸು, ಆಮೇಲೆ ಕಥೆಯ ಸ್ಕ್ರಿಪ್ಟ್ನ ಒಂದಷ್ಟು ಸಲ ಓದಿ ಆ ಕ್ಯಾರೆಕ್ಟರ್ ಬಗ್ಗೆ ಒಂದಷ್ಟು ತಿಳ್ಕೊಂಡು, ಆ ಕ್ಯಾರೆಕ್ಟರ್ ಮ್ಯಾನರಿಸಮ್ಸ್ ಬಗ್ಗೆ ತಿಳ್ಕೊಂಡು, ಆ ಕ್ಯಾರೆಕ್ಟರ್ಗೊಂದು ಬ್ಯಾಕ್ ಸ್ಟೋರಿ ಕ್ರಿಯೇಟ್ ಮಾಡ್ಕೊಂಡು, ಆ ಕ್ಯಾರೆಕ್ಟರ್ ಏನೇನು ಕ್ಯಾರೆಕ್ಟರ್ ಲೈಫಲ್ಲಿ ಏನೇನು ಆಗಿತ್ತು ಅದೆಲ್ಲ ತಲೆಯಲ್ಲಿ ಇಟ್ಕೊಂಡು, ಸೊ ಆ ಥರ ಒಂದು ಪ್ರಿಪ್ರೇಷನ್ ಈಗೆಲ್ಲ ಆ್ಯಕ್ಟರ್ಸ್ ಹೆಂಗೆ ಮಾಡ್ತಾರೆ ಅದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.